ಈ ಕುಂಡಲಿನಿ ಶಕ್ತಿ ಅಂತಂದರೆ ನಮ್ಮೆಲ್ಲರಲ್ಲಿ ಸುಪ್ತವಾಗಿ ಗುಪ್ತವಾಗಿ ಇನ್ನೂ ಅನಾವರಣಗೊಳ್ಳದೆ ನಾವು ಅಂದರೆ ನಮ್ಮ ಲೈಫ್ ಲಾಂಗ್ ನಾವು ಅದನ್ನು ಟ್ಯಾಪ್ ಮಾಡದೇ ಹಾಗೆ ಸತ್ಬಿಡ್ತೀವಿ, ಹಂಗೆ ಬದುಕಿ. ಹೌದು. ಅವರು ಈ ನಮಃಶಿವಾಯ ಓಂ ಹೇಳ್ತಾ 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 ಎಷ್ಟು ಆಳ ಸಮಾಧಿಗೆ ಹೋದರು ಅಂತಂದರೆ ಇದನ್ನು ಜನಸಾಮಾನ್ಯರು ಒಲಿಸ್ಕೊಳ್ಳೋಕ್ಕೆ ಸಾಧ್ಯನಾ? ಬಟ್ ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಇದು ಹೇಗೆ ಶುರು ಆಯಿತು? ಯಾರು ಇದನ್ನು ಕಂಡು ಹಿಡಿದಿದ್ದು? ನಾವು ಇದರ ಮೂಲ ಕರ್ತೃ ಆದಿಯೋಗಿ ಶಿವ. ಮೌನ ಋಷಿಗಳು ಯಾರು? ರಮಣ ಮಹರ್ಷಿಗಳು. ಅವರೇನು ಲಮ್ ಹೇಳಲಿಲ್ಲ, ಒಮ್ಮೆ ಹೇಳಲಿಲ್ಲ. 11 ವರ್ಷ ಮೌನದಲ್ಲಿದ್ದರು. ಕುಂಡಲಿನಿ ಜಾಗೃತಿ ಆಯಿತು ಅವರಿಗೆ. ಒಂದು ಚಕ್ರ ಏರಿದ್ರು ಸಾಕು, ಅವನು ಬದುಕಲ್ಲಿ ಪವಾಡ ಆಗೋದು ನಿಶ್ಚಿತ. ಈಗ ನಮ್ಮ ಸುತ್ತಮುತ್ತ ಇದಾರ ಜನ ಕುಂಡಲಿನಿ ಶಕ್ತಿ ಜಾಗೃತಿಗೊಂಡವರು ಇದ್ದಾರೆ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ಬೆಸ್ಟ್ ಎಕ್ಸಾಂಪಲ್ ಫಾರ್ ಕುಂಡಲಿನಿ ಆಕ್ಟಿವೇಶನ್. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಾವು ಮನಸ್ಸಿನ ಬಗ್ಗೆ, ಧ್ಯಾನದ ಬಗ್ಗೆ ಮತ್ತು ಇನ್ನಿತರ ವಿಚಾರಗಳ ಕುರಿತಾಗಿ ಮಾತಾಡ್ತೀವಿ. ಮನಸ್ಸಿನ ಕುರಿತಾಗಿ ಮಾತಾಡುವಾಗ ಅಥವಾ ಧ್ಯಾನದ ಕುರಿತ ಮಾತಾಡುವಾಗ ಒಂದು ಶಬ್ದ ಪದೇ ಪದೇ ಬರುತ್ತೆ. ಆ ಶಬ್ದ ಏನು ಅಂದರೆ ಕುಂಡಲಿನಿ ಶಕ್ತಿ ಅಂಥೇಳಿ. ಸೊ ಈ ಕುಂಡಲಿನಿ ಶಕ್ತಿ ಅಂದರೆ ಏನು? ಇದನ್ನು ಜಾಗೃತಗೊಳಿಸೋದು ಅಂತಾರೆ. ಅದು ಹೇಗೆ ಜಾಗೃತಗೊಳಿಸೋಕ್ಕೆ ಸಾಧ್ಯ? ಈ ಚಕ್ರಗಳಂದ್ರೇನು? ಇದು ಎಲ್ಲಿರುತ್ತೆ? ಮತ್ತು ಮೆಡಿಕಲಿ ಇದನ್ನು ಫೈಂಡ್ ಔಟ್ ಮಾಡ್ಬೋದಾ ಅಥವಾ ಇದನ್ನು ಪ್ರೂವ್ ಮಾಡ್ಬೋದಾ? ಈ ಬಗ್ಗೆ ಮಾತಾಡಲು ನಮ್ಮೊಂದಿಗೆ ಮತ್ತೊಂದು ಸಲ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರೀತಿಯ ಶ್ರೀ ರಾಮಚಂದ್ರ ಗುರುಜಿ. ಇವರು ಹನುಮೋದೋಪಾಸಕರು, ಪುನರ್ಜನ್ಮ ತಜ್ಞರು, ಸಂಮೋಹಿನಿ ತಜ್ಞರು ಕೂಡ ಹೌದು, ಜೊತೆಗೆ ಕುಂಡಲಿನಿ ವಿದ್ಯೆಯ ತಜ್ಞರು ಕೂಡ ಹೌದು. ಈಗ ಆಲ್ರೆಡಿ ನಮ್ಮ ಜೊತೆಗೆ ಅವರು ಸಾಕಷ್ಟು ಸಲ ಮಾತಾಡಿದ್ದಾರೆ. ಬನ್ನಿ ಹಾಗಾದರೆ ಮತ್ತೊಂದು ಸಲ ನಾವು ಸ್ವಾಗತಿಸೋಣ ಶ್ರೀ ರಾಮಚಂದ್ರ ಗುರುಗಳನ್ನ. ಸರ್, ನಿಮಗೆ ಸ್ವಾಗತ, ನಮಸ್ಕಾರ. ನಮಸ್ತೆ ಗೌರೀಶ್ ಅವರೇ. ನಮಸ್ತೆ. ಸೊ ಮೊದಲನೇದಾಗಿ ಹೊಸ ವರ್ಷ ಶುಭಾಶಯ. ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯ. ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ಹೊಸ ವರ್ಷದ ನಂತರ ಮೊದಲನೇ ಕಾರ್ಯಕ್ರಮ ನಾವು ಮಾಡ್ತಾ ಇರೋದು. ಇದಕ್ಕಿಂತ ಮುಂಚೆ ನಾವು ಹನುಮಾನ್ ಚಾಲೀಸದ ಬಗ್ಗೆ ಮಾತಾಡಿದ್ವಿ. ಹನುಮಾನ್ ಚಾಲೀಸ ಶಿಬಿರ ಕೂಡ ಮಾಡಿದ್ರು ಗುರುಗಳು. ಸಾಕಷ್ಟು ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅಂತ ನೀವು ಹೇಳ್ತಾ ಇದ್ರಿ. ಮತ್ತು ಸಾಕಷ್ಟು ಜನ ಅದನ್ನು ನೋಡಿದ್ದಾರೆ ಕೂಡ. ನೋಡಿದವರು ದಯವಿಟ್ಟು ಅದನ್ನು ನೋಡಿ. ನಮ್ಮ ಸಂಸ್ಕೃತಿ, ನಮ್ಮ ಪುರಾಣಗಳಲ್ಲಿ, ನಮ್ಮ ಇತಿಹಾಸಗಳಲ್ಲಿ ಮನುಷ್ಯನ ಸರ್ವತೋಮುಖ ಏಳಿಗೆಗೆ ಕಾರಣವಾಗುವ ಅಥವಾ ಅದಕ್ಕೆ ಪೂರಕವಾಗುವ ಸಾಕಷ್ಟು ವಿದ್ಯೆಗಳಿವೆ. ಆದರೆ ಅವು ನಮ್ಮಿಂದ ತುಂಬ ದೂರದಲ್ಲಿವೆ. ಅಂಥವನ್ನು ಒಂದೊಂದಾಗಿ ಗುರೂಜಿಯವರು ಹೊರಗಡೆ ತರ್ತಿದ್ದಾರೆ ಮತ್ತು ಜನಸಾಮಾನ್ಯರಿಗೆ ಮುಟ್ಟಿಸ್ತಾ ಇದ್ದಾರೆ. ಸೊ ಹಾಗೆ ಇನ್ನೊಂದು ಕೆಲಸವನ್ನು ಅವರು ಶುರು ಮಾಡಿದ್ದಾರೆ. ಇನ್ನೊಂದು ಕೈಂಕರ್ಯವನ್ನು ಕೈಗೊಂಡಿದ್ದಾರೆ. ಅದು ಏನಂದರೆ ಕುಂಡಲಿನಿ ಯೋಗ. ಇದನ್ನು ಜನಸಾಮಾನ್ಯರಿಗೆ ತಿಳಿಸುವಂಥ ಶಿಬಿರವನ್ನು ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾನು ಶಿಬಿರದ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಒಂದು ಭಾಳ ಬೇಸಿಕ್ ಆದ ಪ್ರಶ್ನೆ, ಕುಂಡಲಿನಿ ವಿದ್ಯೆ ಅಂದರೆ ಏನು ಆ್ಯಕ್ಚುಲಿ? ಮತ್ತು ಭಾಳ ಜನ ಅಲ್ಲ, ಕುಂಡಲಿ ಮತ್ತು ಕುಂಡಲಿನಿಗೆ ವ್ಯತ್ಯಾಸ ಗೊತ್ತಿಲ್ಲದಿರೋಂಥ ಕೆಲವೊಬ್ರು ಇರ್ತಾರೆ. ಕುಂಡಲಿ ಅಂದರೆ ಬೇರೆ, ಕುಂಡಲಿನಿ ಅಂದರೆ ಬೇರೆ. ಬಟ್ ದಯವಿಟ್ಟು ತಾವು ಹೇಳಿ, ಏನಿದೆ ಆ್ಯಕ್ಚುಲಿ? ಕುಂಡಲಿ ಅಂತಂದರೆ ಜನ್ಮ ಕುಂಡಲಿ. ಅದನ್ನು ಇಂಗ್ಲೀಷಲ್ಲಿ ಸೋಲ್ ಪ್ಲ್ಯಾನ್ ಅಂತಾರೆ. ಅಂದರೆ ಅವನ ಭವಿಷ್ಯ ಏನು, ಮದುವೆ ಯಾವಾಗ ಆಗ್ತದೆ, ಮಕ್ಕಳು ಎಷ್ಟು, ಈ ಥರ ತಿಳ್ಕೊಳ್ತಕ್ಕಂಥದ್ದು ಅದು ಜನ್ಮ ಕುಂಡಲಿ. ಅದಿದ್ದರೆ ಮದುವೆ ಮಾಡೋದಕ್ಕೆ ಕುಂಡಲಿ ಬೇಕು. ಆದರೆ ಕುಂಡಲಿನಿ ಶಕ್ತಿ ಬೇರೆ. ಈ ಕುಂಡಲಿನಿ ಶಕ್ತಿ ಅಂತಂದರೆ ನಮ್ಮೆಲ್ಲರಲ್ಲಿ ಸುಪ್ತವಾಗಿ ಗುಪ್ತವಾಗಿ ಇನ್ನೂ ಅನಾವರಣಗೊಳ್ಳದೆ, ಇನ್ನೂ ಅನ್ಫೋಲ್ಡ್ ಆಗದೆ, ಮೂಲಾಧಾರದಲ್ಲಿ ಸರ್ಪದ ಹಾಗೆ 3 ಸುತ್ತ ಹಾಕ್ಕೊಂಡಿರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿಯನ್ನು ಕುಂಡಲಿನಿ ಶಕ್ತಿ. ಕುಂಡಲಿ ಅಂತಂದರೆ ಕಾಯಿಲ್ಡ್ ಎನರ್ಜಿ ಅಂತ. ಈ ನಮ್ಮದು ಏನು ಸೊಳ್ಳೆ ಹೊಡಿಸೋದಕ್ಕೆ ಹಚ್ತೀವಲ್ಲ ನಾವು, ಹೌದು, ಕಾಯಿಲೆ ಇರ್ತದೆ. ಹಾಗೆ ಮಲಗಿರ್ತದೆ ಹಾವು. ಎಲ್ಲ ಪ್ರಾಣಿಗಳು ಉದ್ದಕ್ಕೆ ಚಾಚಿ ಮಲ್ಕೊಳ್ತವೆ. ಹೌದು. ಆದರೆ ನಾಗರ ಹಾವು ಮಾತ್ರ ಅದು 3 ಸುತ್ತ ಹಾಕ್ಕೊಂಡು ಬಾಲದ ಹತ್ರ ತಲೆ ಇಟ್ಕೊಂಡೇ ಮಲಗಿರ್ತದೆ. ಹೌದು. ಸದಾ ನಿದ್ರಿಸೋ ಪ್ರಾಣಿ ಅದು. ಅದು ಮನುಷ್ಯರಿಗೆ ಕಾಣಿಸೋದು ಭಾಳ ಅಪರೂಪ. ಅದು ಅರ್ಥ ಆಗ್ತಾ ಇದೆಯಾ? ಸೊ ಅಂತಹ ಸರ್ಪಕ್ಕೆ ಹೋಲುವ ಸುಪ್ತವಾದ ಗುಪ್ತವಾದ ಆಧ್ಯಾತ್ಮಿಕ ಶಕ್ತಿಯನ್ನು ನಮ್ಮ ಹಿಂದಿನವರು ಕುಂಡಲಿನಿ ಶಕ್ತಿ ಅಂತ. ಕುಂಡ್ ಅಂದರೆ ಗ್ಲ್ಯಾಂಡ್ ಅಂತ. ಓಕೆ. ಕುಂಡ್ ಅಂದರೆ ಒಂದು ಪಾಟ್ ಅಂತ. ಎಸ್. ಇಂತಹ 7 ಪಾಟ್ ಇದೆ, ಎಲ್ಲರಲ್ಲಿ ಇದೆ.
ಅದನ್ನು ವೈಜ್ಞಾನಿಕವಾಗಿ ಮೆಡಿಕಲಿ ಡಕ್ಲೆಸ್ ಗ್ಲ್ಯಾಂಡ್ಸ್ ಅಂದರು. ಡಕ್ಲೆಸ್. ಹಾಂ, ಓಕೆ. ಇನ್ನು ಕನ್ನಡದಲ್ಲಿ ಹೇಳಬೇಕಾದ್ರೆ ನಿರ್ನಾಳ ಗ್ರಂಥಿಗಳು ಅಂತ. ಓಕೆ ಓಕೆ. ನಾವು ಓದಿರ್ತೀವಿ. ಹೌದು, ಬಯಾಲಜಿನಲ್ಲಿ ನಿರ್ನಾಳ ಗ್ರಂಥಿಗಳು 7 ಇವೆ. ಅದನ್ನು ಮೈಥಲಾಜಿಕಲ್ ಲ್ಯಾಂಗ್ವೇಜಲ್ಲಿ ಸಪ್ತಮಾತೃಕೆಯರು ಅಂತ ಹೇಳಿದರು. ಈ ಸಪ್ತಮಾತೃಕೆಯರು ಅಂತಂದರೆ ಇನ್ನೂ ಮದುವೆಯಾಗದ ಕನ್ಯೆಯರು ಈ ಭುಜದ ಮೇಲೆ ಒಂದು ಕೊಡ ಇಟ್ಕೊಂಡು ಅದರಲ್ಲಿ ನೀರು, ಅದು ಹೊರಗಡೆ ಸುರಿತಿರ್ತಕ್ಕಂಥ ಚಿತ್ರಗಳು ಇಲ್ಲಿ ನೆಲಮಂಗಲ ರೋಡಲ್ಲಿ ವಿಶ್ವಶಾಂತಿ ಆಶ್ರಮದಲ್ಲಿ ಅವ್ರು ಭಾಳ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಹೌದು ಹೌದು. ಅಂದರೆ ನಮ್ಮಲ್ಲಿ ಕೂಡ ಈ ಪಿಟ್ಯೂಟರಿ, ಪೀನಿಯಲ್ಲು, ಆಮೇಲೆ ಆಡ್ರಿನಲ್ಲು, ಹೈಪೋಥಾಲಮಸ್ಸು, ಥೈಮಸ್ಸು, ಪ್ರ್ಯಾಂಕ್ರಿಯಾಸು, ಓವರೀಸ್, ಟೆಸ್ಟೀಸ್, ಗಂಡಲ್ಲಿ ಟೆಸ್ಟೀಸು, ಹೆಣ್ಣಲ್ಲಿ ಓವರೀಸು, ಇಂತಹ ಧಾತುಗಳು 7 ಇವೆ. ಓಕೆ. ಅವು ಡೈರೆಕ್ಟ್ ರಕ್ತಕ್ಕೆ ಹೋಗ್ತವೆ. ಸೊ ಎಲ್ಲೆಲ್ಲಿ ಈ ಗ್ಲ್ಯಾಂಡ್ಸ್ ಇದೆಯೋ ಅಲ್ಲಿ ಚಕ್ರಗಳಿವೆ. ಅವುಗಳನ್ನೇ ಸಪ್ತಚಕ್ರಗಳು ಅಂತ ಹೇಳೋದು. ಬಸವಣ್ಣವರು ಷಡ್ಸ್ಥಳ ಅಂತ ಹೇಳಿದ್ರು. ಹೌದು ಹೌದು. ಷಡ್ಸ್ಥಳ ಆ ಪೂಜೆನೇ ಹೇಳ್ಕೊಟ್ಟಿದ್ದು ಬಸವಣ್ಣವರು. ಹೌದು. ಹಾಗೆ ಈ ಮೈಥಲಾಜಿಕಲ್ಲಿ ಇದನ್ನು ಭಾಳ ಬ್ಯೂಟಿಫುಲ್ಲಾಗಿ ಹೇಳೋ ಒಂದು ಪ್ರಯತ್ನ ಮಾಡಿದ್ರು. ಅದೇ ಅಮೃತ ಮಂಥನ ಕತೆ. ಅಂದರೆ ಹಾಲ್ಗಡಲಲ್ಲಿ ಒಂದು ಮಂದಾರ ಪರ್ವತವನ್ನು ಇರಿಸಿ ಅದರ ಮೇಲೆ ಆಮೆಯನ್ನು ಇರಿಸಿ ಅದರ ಮೇಲೆ ಮಂದಾರ ಪರ್ವತವನ್ನು ಇರಿಸಿ, ಸೊ ಅದಕ್ಕೆ ಹಗ್ಗವನ್ನು, ವಾಸುಕಿ ಎನ್ನುವ ಹಗ್ಗ ಸುತ್ತಿ ತಲೆಯ ಕಡೆ ರಾಕ್ಷಸರು, ಬಾಲದ ಕಡೆ ದೇವತೆಗಳು ಇಟ್ಕೊಂಡು ಜಗ್ಗಾಡು, ಅಂದರೆ ಚರ್ನಿಂಗ್ ಅಂತಾರೆ, ಚರ್ನಿಂಗ್, ಮಜೆ ಕಡಿಯೋದು. ಹೌದು. ಈ ಪ್ರಯತ್ನ ಮಾಡಿದಾಗ ಫಸ್ಟ್ ಬಂದಿದ್ದು ಆಲಾಹಲ, ಆಮೇಲೆ ಬಂದಿದ್ದು ಅಮೃತ, ಆಮೇಲೆ ಬಂದಿದ್ದು ಕಲ್ಪವೃಕ್ಷ, ಆಮೇಲೆ ಬಂದಿದ್ದು ಕಾಮಧೇನು. ಹೀಗೆಲ್ಲ ನಾವು ಕತೆ ಕೇಳಿದ್ವಿ. ಹೌದು. ಈ ಕುಂಡಲಿನಿ ಜಾಗೃತಿ ಆಗ್ತಕ್ಕಂಥ ಒಂದು ಪ್ರೋಸೆಸ್ಸನ್ನು ಜನಕ್ಕೆ ಮಾರ್ಮಿಕವಾಗಿ ಬ್ಯೂಟಿಫುಲ್ ಕತೆ ರೂಪದಲ್ಲಿ, ಕಾಲ್ಪನಿಕ ರೂಪದಲ್ಲಿ, ಸಾಂಕೇತಿಕವಾಗಿ, ಅಂದರೆ ಕಣ್ಣಿಗೆ ಕಾಣಿಸ್ಬೇಕಲ್ಲ ಅದು ಹೆಂಗೆ ಪ್ರೋಸೆಸ್ ಆಗುತ್ತೆ ಅಂತ ಹಾಗೆ ಹೇಳೋ ಪ್ರಯತ್ನ ಮಾಡೋದು. ನಮ್ಮವರು ಅದನ್ನು ಅರ್ಥ ಮಾಡ್ಕೊಳ್ಳದೆ ಬರೀ ಅದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು ಅಲ್ವೇ. ನಮ್ಮಲ್ಲಿಯೂ ಕೂಡ ಇನ್ ಅಂಡ್ ಯಾಂಗ್, ಶಿವ, ಶಕ್ತಿ, ಮ್ಯಾಸ್ಕ್ಯುಲೈನ್, ಫೆಮಿನೈನ್, ಮೆಡಿಕಲ್ಲಿ ಕೂಡ. ಓಕೆ. ಮೆಡಿಕಲ್ ಸೈನ್ಸಿನ ಲಾಂಛನ ಏನು? 2 ಹಾವುಗಳು ಪರಸ್ಪರ ಹೆಣೆದುಕೊಂಡು ಅಭಿಮುಖವಾಗಿರ್ತಕ್ಕಂಥ ಚಿತ್ರ. ಎದೆಯ ಭಾಗದಲ್ಲಿ ಅದಕ್ಕೆ ರೆಕ್ಕೆಗಳಿರ್ತವೆ. ಅಂದರೆ ಜಾಗೃತಿಗೊಂಡವನು ಅವನು ಬರೀ ಸರ್ಪವಾಗಿ ಉಳಿಯಲ್ಲ, ಅವನಿಗೆ ರೆಕ್ಕೆ ಬರ್ತದೆ. ರೆಕ್ಕೆ ಅಂತಂದರೆ ಫ್ಲೈಯಿಂಗ್, ಹಾರುವ, ನಿನಗೆ ಅಡೆತಡೆ ಇಲ್ಲ ಅಂತ. ದ ಸಿಂಬಾಲಿಕ್. ಯು ವಿಲ್ ಬಿ ವೆರಿ ಹೆಲ್ದಿ, ವಿಲ್ ಬಿ ವೆರಿ ಲೈಟ್. ಲೈಟ್, ಯು ಫೀಲ್ ವೆರಿ ಲೈಟ್ ಅಂತ.